ನಮ್ಮ ತಾಲೂಕಿನಲ್ಲಿ ಸುಮಾರು 8 ವಸತಿ ಶಾಲೆಗಳಿದ್ದರೂ ಸಹ ಸ್ಥಳೀಯ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಮಂತ್ರಿಗಳು ಸಾಹೇಬರು ಹೇಳಿದ್ದಾರೆ, ಇಲ್ಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಡಬೇಕು, ಯಾಕಂದರೆ ನಾವು ಜಾಗ ಕೊಟ್ಟಿರ್ತೀವಿ, ಹಾಸ್ಟೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಸ್ಥಳೀಯ ನಾವು ಮಕ್ಕಳಿಗೆ ಕೊಡದೆ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಕೇಳಿದ್ದೀವಿ. ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ದಿನಾಂಕ 13/8/2025 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸಿರುವ 224 ಪ್ರಶ್ನೆಗಳಿಗೆ ಪೈಕಿ 130 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಆಯ್ತು. ಅಧ್ಯಕ್ಷೆ, ಒಂದೇ ಒಂದು, ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ, ನಾಯಿಗಳು ಎಲ್ಲದನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಹಿಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಟ್ಬೋದು. ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಮೂರು ನಗರಕ್ಕೆ ಮಾತಾಡಿದೆ. ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ 18,000 ಡಾಗ್ ಬೈಟ್ಸ್ ಬೆಂಗಳೂರಿನಲ್ಲಾಗಿದೆ. 18 ಜನಕ್ಕೆ ರೈಬಿಸ್ ಬಂದಿದೆ. ಅದಕ್ಕೆ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್, ಮಂಗಳೂರು, ಮೈಸೂರು ಎಲ್ಲ ಕಡೆ ಬರಂಗೆ ಮಾಡಬೇಕು ಅಂತ. ವಿಧಾನಸೌಧ ಆಲ್ಸೋ. ಅಲ್ಲ ಅಧ್ಯಕ್ಷರೇ, 2 ಲಕ್ಷ ಆಯ್ತು ಅಧ್ಯಕ್ಷರೇ, 2 ಲಕ್ಷ ನಾಯಿ ಕಡಿತ ಆಗಿದೆ. 2 ಲಕ್ಷ ಆಯ್ತು. ಹಾಗಾಗಿ ಅಲ್ಲ, ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ. ಅದಕ್ಕೆ ಪೂರಕವಾಗಿ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ. ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ, ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟಲ್ಲಿ ಅಂದ್ರೆ ಕಾರ್ಪೊರೇಷನ್ ಅವರು ಬಿರಿಯಾನಿ ನಾಯಿಗಳಿಗೆ ಕೊಡೋದು ಬೇಡ, ನಾಯಿಗಳು ಹಿಡಿಯಂತ ಕೆಲಸ ಮಾಡಲಿ ದಯಮಾಡಿ. ಅದಕ್ಕೊಂಚೂರು ಈಗ ಆದೇಶ ಕೊಡಿ. ಆಯ್ತು ಹೇಳಿದ್ರಲ್ಲ, ಇದು ಕಡಿವಾಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್. ಅದಕ್ಕೆ ಸುಪ್ರೀಂ ಕೋರ್ಟ್ ಬರ್ಬೇಕಿತ್ತಲ್ಲ ನನ್ನ ಆಲೋಚನೆ ಮಾಡೋದು ಈಗ ಸರ್. ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ, ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಬಾಗಿಲು ತೆಗೆದು ಅದರಲ್ಲಿ ಮ್ಯಾಟ್ ಆಗಿದೆಲ್ಲ, ಮ್ಯಾಟಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ, ಹೊರಗೆ ಬರ್ಲಿಕ್ಕೆ ಆಗೋದಲ್ಲ. ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು. ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ ನೋಡಿ. ನಮ್ಮ ಪರಿಸ್ಥಿತಿ ಏನಾಗಿದೆ, ಶಾಸಕರು ಇರ್ಲಿ ಅಂತ ಹೇಳುದು, ಶಾಸಕರ ಭವನ ತಮ್ಮ ವ್ಯಾಪ್ತಿಗೆ ಬರುತ್ತೆ. ಸನ್ಮಾನ್ಯ ಅಧ್ಯಕ್ಷರ, ಸರ್ ಮಾತಾಡಿ. ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ. ದಯವಿಟ್ಟು ಏನ್ ಮಾಡ್ಬೇಕೀಗ? ನಾಯಿಗಳು ಬರ್ದಂಗೆ ಒಂದ್ ಸ್ವಲ್ಪ ಇದು ಮಾಡಿಸಿ. ಅಲ್ಲಿ ಬೇಕಾ ಬೇಡವಾ? ನಾಯಿಗಳು ಬರ್ದಂಗೆ ಮಾಡಿಸಿ, ನಾಯಿಗಳು ಓಡಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ನನಗೆ ಒಂದು ತುರ್ತು ಆದಂತಹ ಒಂದು ಸಮಸ್ಯೆಯ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅನುಮತಿ ಕೊಟ್ಟದಕ್ಕೆ ನಮಗೆ ಅಭಿನಂದನೆಗಳು. ಸುಮಾರು 28-30 ವರ್ಷಗಳ ಹಿಂದೆ ಡಾಕ್ಟರ್ ಶಿವಾನಂದ ಕಾರಂತ ಪಿಲಿಕುಳ ನಿಸರ್ಗಧಾಮ ಅಂತ ಹೇಳಿಕೊಂಡು ಡಾಕ್ಟರ್ ಭರತ್ ಲಾಲ್ ಮೀನಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾಗಿರುವಾಗ ಅದನ್ನು ಪ್ರಾರಂಭಿಸಿದರು. ಬಹುಶಃ ಇದು ಇವತ್ತು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಮೇಲ್ದರ್ಜೆಗೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದಂತ ಒಂದು ನಿಸರ್ಗಧಾಮ. ಸುಮಾರು 30 ಪ್ರಸ್ತಾವನೆ ಮಾಡಿ ಸುಮಾರು 30 ವರ್ಷಗಳಿಂದ ಒಬ್ಬರಲ್ಲಿಗೆ ಪ್ರಾಣಿಗಳಿಗೆ ಆಹಾರವನ್ನು ಹಾಕುವಂತ ಟೆಂಡರ್ ಅನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಹೊಸಬರಿಗೆ ಒಂದು ಟೆಂಡರ್ ಆದ ಬಳಿಕ ನಿನ್ನೆ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಮೊನ್ನೆ ಆ ಹಿಂದೆ ಟೆಂಡರ್ ಆಗಿ ಆಹಾರ ಪೂರೈಸಿದ್ದಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಒಬ್ಬ ಸ್ಟೋರ್ ಕೀಪರ್ಗೆ ಫೋನ್ ಮಾಡಿ ಹೇಳ್ತಾನೆ, ಆ ಹುಲಿಗಳಿಗೆ ಒಂದು ವಿಷಪೂರಿತವಾದ ಆಹಾರವನ್ನು ಹಾಕಿ 1-2 ಹುಲಿಗಳು ಸತ್ತರೆ ಪುನಃ ಅವರ ಟೆಂಡರ್ ಕ್ಯಾನ್ಸಲ್ ಆಗಿ ನಮಗೆ ಬರ್ತದೆ ಅಂತ ಹೇಳಿಕೊಂಡು ಒಂದು ಫೋನ್ ಮುಖಾಂತರ ತಿಳಿಸ್ತಾನೆ. ಇವತ್ತು ಇಬ್ಬರ ಮೇಲೆ FIR ಆಗಿ ಅಲ್ಲಿ ಕಾವೂರು ಸ್ಟೇಷನ್ ನಲ್ಲಿ FIR ಆಗಿದೆ. ಆದ್ದರಿಂದ ಇದು ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡುವಂತ ಒಂದು ವಿಷಯ. ಯಾಕೆಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ದೊಡ್ಡ ಮಟ್ಟದ ಇವತ್ತು ಅಲ್ಲಿ ಇರುವಂತ ಪ್ರಾಣಿಗಳು ಅನೇಕ, ಇವತ್ತು ಒಂದು ಹುಲಿ ಸತ್ರೆ ಇವತ್ತು ದೊಡ್ಡ ಸಂಗತಿ. ಸರ್ಕಾರ ಉತ್ತರ ಕೊಡ್ತಾರೆ. ಇದಕ್ಕೆ ಮಾನ್ಯ ಸಚಿವರು ಇದಕ್ಕೆ ಇಂತ ಒಂದು ಕ್ರಿಮಿನಲ್ ಅಫೆನ್ಸ್, ಇದಕ್ಕೆ ದಯವಿಟ್ಟು ತಾವು ಉತ್ತರ ಕೊಡಬೇಕು. ನಮ್ಮ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಪ್ರಾಣಿಗಳನ್ನು ಪ್ರಸ್ತಾವನೆ ಮಾಡ್ಲಿಕ್ಕೆ ಮಾತ್ರ ಉತ್ತರ ಕೊಡಿ. ಚರ್ಚೆ ಬೇಕಾ ಬೇರೆ ತಗೊಳ್ವಾ? ಈಗ ಗೃಹ ಸಚಿವರಿಲ್ಲ, ಇವತ್ತು ಕೇಳ್ತೀರಾ ಅಥವಾ ನಾಳೆ ಕೇಳ್ತೀರಾ? ಅದ ಇಲ್ಲ ಮಾತಾಡ್ತೇವೆ.
ಅದೇ ಚರ್ಚೆ ಇಲ್ಲ, ಬರೀ ಪ್ರಸ್ತಾವನೆ ಮಾತ್ರ 0 ಅವರಲ್ಲಿ. ಅಲ್ಲ, ಉತ್ತರ ಕೊಡ್ಬೇಕಾದ ಸಭಾಧ್ಯಕ್ಷ. ನಿಮ್ಗೆ ಚರ್ಚೆ ಬೇಕಾದ ಒಂದು ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ನೀವು 0 ಅವರಲ್ಲಿ ಅದನ್ನು ಈ ವಿಷಯವನ್ನು ಪ್ರಸ್ತಾಪಿಸಿ ಮಾತ್ರ, ಮತ್ತೆ ಸರ್ಕಾರ ಇವತ್ತು ಅದನ್ನ ಉತ್ತರ ಕೊಡ್ತದೆ. ಸೊ ಈ ಗೃಹ ಸಚಿವ ಇಲ್ಲದ ಕಾರಣ ನಾಳೆ ಅಥವಾ ಸೋಮವಾರ ಮಾಡ್ತೀರಾ? ಇವತ್ತು ಗೃಹ ಸಚಿವ ಯಾರು ಕೊಡಿಲ್ಲ. ಸರ್ ಒಂದು ನಿಮಿಷ, ಅವ್ರ ವಿಷಯ ಪ್ರಸ್ತಾಪ ಮಾಡ್ಲಿ, ನೀವು ಉತ್ತರ ಈಗ ಕೊಡಿಸ್ತೀರಾ ಆಮೇಲೆ ಕೊಡಿಸ್ತೀರಾ ಆದ್ರೆ ಅಲ್ಲ, ವಿಷಯ ಗಂಭೀರ ಇದೆ, ಕಾರ್ಯಕರ್ತ ತೀರ್ಕೊಂಡಿದ್ದಾರೆ. ಅದನ್ನೇ ಕೊಟ್ಟಿದ್ದೇವಲ್ಲ, ಪ್ರಸ್ತಾಪ ಮಾಡ್ತೇನೆ. ಅಲ್ಲ 0 ಪ್ರಸ್ತಾಪ ಮಾಡಿ, ಪ್ರಸ್ತಾಪ ಮಾಡ್ತೇನೆ ಒಟ್ಟಿಗೆ. ಮಾನ್ಯ ಸಭಾಧ್ಯಕ್ಷರೇ, ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದರೆ 3ನೇ ತಾರೀಕು, ಆಗಸ್ಟ್ 3ನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ. ಗವಿಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಗವಿಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ 7:15 ಸುಮಾರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.